ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ಬಳ್ಳಾರಿ ಡಿಸಿಸಿ ಬ್ಯಾಂಕ್ ಅಲ್ಲಿ 160+ ಸ್ಕೋರಿಂಗ್ ಮಾಡೋದು ಹೇಗೆ ಅಂತ ನೋಡ್ತೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದಾವೆ. ಆ ವಿಡಿಯೋಸಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಹಳೆ ಡಿಸಿಸಿ ಬ್ಯಾಂಕ್ಸ್ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, KPSC ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ನಮ್ಮ ನೋಟ್ಸಿಂದ ಎಲ್ಲವೂ ವಿತ್ ಪ್ರೂಫ್ ಇದಾವೆ, ವಿತ್ ದಾಖಲೆ ಸಮೇತ ಇದೆ. ಚೆಕ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇನ್ನು ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥ ನೋಟ್ಸು ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಇದೆ. ಇನ್ನು ಈ ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಇದೊಂದು ಮಾತ್ರ ಫ್ರೀ ಇರುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನ್ ನೋಟ್ಸ್, ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ, ಕರೆಂಟ್ ಅಫೇರ್ಸ್ ಬೇಸ್ಡು. ಪ್ಲಸ್ ಇದ್ರ ಜೊತೆಯಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇದೆ. ಎರಡು ಪೇಯ್ಡ್ ಇರುತ್ತೆ. ಇದೆರಡು ಪೇಯ್ಡ್ ಇರುತ್ತೆ. ಪೇ ಮಾಡಿ ತೆಗೆದುಕೋಬೇಕು, ಅರ್ಥ ಆಗುತ್ತಲ್ಲ. ಕೋಆಪರೇಟಿವ್ ಅಷ್ಟೇನೆ, ನೋಟ್ಸ್ ತೆಗೆದುಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಈ ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ಸು ಪೇಯ್ಡ್ ಇರುತ್ತೆ, ಪ್ಲಸ್ ನಿಮ್ಮ ನೋಟ್ಸೂ ಪೇಯ್ಡ್ ಇರುತ್ತೆ. ಕನ್ನಡನೂ ಅಷ್ಟೇ, ರೆಕಾರ್ಡೆಡ್ ಕ್ಲಾಸಸ್ಸು ಪೇಯ್ಡ್ ಇರುತ್ತೆ, ಪ್ಲಸ್ ನೋಟ್ಸೂ ಪೇಯ್ಡ್ ಇರುತ್ತೆ. ಪೇ ಮಾಡಿ ತೆಗೆದುಕೊಂಡು ಓದಬೇಕಾಗುತ್ತೆ, ಅರ್ಥ ಆಗುತ್ತಲ್ಲ. ಇನ್ನು ರೆಕಾರ್ಡೆಡ್ ಕ್ಲಾಸಸ್ ಕನ್ನಡ ಅವೈಲಬಲ್ ಇದೆ, ಕಾನ್ಸ್ಟಿಟ್ಯೂಷನ್ ಅವೈಲಬಲ್ ಇದೆ, GK ಕ್ಲಾಸಸ್ ಅವೈಲಬಲ್ ಇದೆ. GK ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. GK ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ. ಬಳ್ಳಾರಿ DCC ಬ್ಯಾಂಕ್ ಅನೌನ್ಸ್ ಮಾಡಿದ್ದೀವಿ, ಅಲ್ಲಿವರೆಗೂ, ಅಲ್ಲಿ ಎಷ್ಟು ದಿನ ಮಾಡ್ತಾರೋ ಅಲ್ಲಿವರೆಗೂ ಕ್ಲಾಸಸ್ ಇದ್ದೇ ಇರ್ತವೆ, ಕ್ಲಾಸಸ್ ಇರುತ್ತೆ. ಅಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಮಾಡ್ಕೊಡ್ತೀವಿ. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಮಾಡ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಕನ್ನಡ ಯಾವ್ದಾದ್ರು ಅಪ್ಡೇಷನ್ಸ್ ಇದ್ದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ, ಪ್ಲಸ್ ಕೋಆಪರೇಟಿವ್ ಅಪ್ಡೇಷನ್ ಯಾವ್ದಾದ್ರು ಇದ್ದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಮಾಡ್ಕೊಡ್ತೀವಿ. ಇದಿಷ್ಟು ಅವೈಲಬಲ್ ಇದೆ. ಇನ್ನು ಇಂಗ್ಲೀಷ್ ನಮ್ಮಲ್ಲಿ ಇರ್ತಕ್ಕಂಥ ಸ್ಮಾಲ್ ಪೋರ್ಷನ್ ಲಭ್ಯ ಇದೆ. ಇದನ್ನೇ ಫ್ರೀ ಮೆಟೀರಿಯಲ್ಲು, ಎಲ್ಲರಿಗೂ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಎ ವೆರಿ ಕ್ಲಿಯರ್. ನಮ್ಮ ಸ್ಟೂಡೆಂಟ್ಸ್ ಯಾರು ನೋಟ್ಸ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಇಂಗ್ಲೀಷ್ ಮೆಟೀರಿಯಲ್ ಕಳಿಸ್ಕೊಡ್ತೀವಿ. ನಮ್ಮಲ್ಲಿ ಏನು ಲಭ್ಯ ಇದೆ ಅದಷ್ಟು, ಸ್ಮಾಲ್ ಪೋರ್ಷನ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಅದಷ್ಟು ಅಥೆಂಟಿಕೇಟೆಡ್ ಇದೆ ಕಳಿಸ್ಕೊಡ್ತೀವಿ. ಹಳೆ ಹ್ಯಾಂಡ್ ರಿಟನ್ ನೋಟ್ಸ್ ಅಂತಲೂ ಹೇಳಿದ್ದೀನಿ, ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ಲ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ನೋಟ್ಸ್ ಅವೈಲಬಲ್ ಇರ್ತಕ್ಕಂಥದ್ದು ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕು, ಪ್ಲಸ್ GK ರೆಕಾರ್ಡೆಡ್ ಕ್ಲಾಸಸ್ಸು. ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ಸು ಇದೆ, ಕಾನ್ಸ್ಟಿಟ್ಯೂಷನ್ನು ಇದೆ. ಇವೆಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯ ಇದೆ, ಅರ್ಥ ಆಯ್ತಲ್ಲ. ಇನ್ನು ಕೋಆಪರೇಟಿವ್ KMF ಬ್ಯಾಂಕಿಂಗ್ ಈ ಸೀರೀಸ್ ಪರ್ಚೇಸ್ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ, ಇದೊಂದಕ್ಕೆ ಮಾತ್ರ, ಅರ್ಥ ಆಯ್ತಲ್ಲ. ಕೋಆಪರೇಟಿವ್ ನೋಟ್ಸ್ ತೆಗೆದುಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ, ಮಿಕ್ಕಿದ ಎಲ್ಲದಕ್ಕೂ ಪೇಯ್ಡ್ ಇರುತ್ತಪ್ಪ. ನೆಕ್ಸ್ಟ್ 2026-27ನೇ ಕೇಂದ್ರ ಬಜೆಟ್ನಲ್ಲಿ ಕಿತ್ತಳೆ ಕ್ರಾಂತಿ ಬಗ್ಗೆ ಪ್ರಸ್ತಾಪ ಆಗಿದೆ. ಕೇಳ್ತಾ ಇರ್ತಾರಪ್ಪ, ರೆವಲ್ಯೂಷನ್ಸ್ ಬಗ್ಗೆ ಕೇಳ್ತಾನೆ ಇರ್ತಾರೆ. ಅದರಲ್ಲಿ ಕಿತ್ತಳೆ ಕ್ರಾಂತಿ ಅಂತ ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಅದು ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕಿತ್ತಳೆ ಕ್ರಾಂತಿ ಮತ್ತೊಂದು ಹೆಸರು ಅಂದರೆ ಸೃಜನಶೀಲ ಆರ್ಥಿಕತೆ ಅಂತೇಳಿ ಕರಿತೀವಿ, ಕ್ರಿಯೇಟಿವ್ ಎಕಾನಮಿ ಅಂತೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೃಜನಶೀಲ ಕೈಗಾರಿಕೆಗಳು ಜ್ಞಾನ ಆಧಾರಿತ ಚಟುವಟಿಕೆಗಳ ಮೇಲೆ ಆಧಾರಿತವಾಗಿರ್ತವೆ. ಇನ್ನು ಕಿತ್ತಳೆ ಕ್ರಾಂತಿ ಉತ್ಪನ್ನಗಳ ಬಗ್ಗೆ ನೋಡ್ತೋಣ. ಕಿತ್ತಳೆ ಕ್ರಾಂತಿ ಉತ್ಪನ್ನಗಳು ಏನಪ್ಪಾ ಅಂದರೆ, ಇವು ಉತ್ಪಾದಕ ಮಾದರಿಯಾಗಿದ್ದು ಇದರಲ್ಲಿ ಸರಕು ಮತ್ತು ಸೇವೆಗಳು ಬೌದ್ಧಿಕ ಮೌಲ್ಯವನ್ನು ಹೊಂದಿರ್ತವೆ, ಏಕೆಂದರೆ ಅವುಗಳು ಸೃಷ್ಟಿಕರ್ತರ ಆಲೋಚನೆಗಳು ಮತ್ತು ಪರಿಣಿತಿ ಉತ್ಪನ್ನಗಳಾಗಿರ್ತವೆ. ಇದಿಷ್ಟು ಗೊತ್ತಿರಬೇಕು. ಕಿತ್ತಳೆ ಕ್ರಾಂತಿ ಉತ್ಪನ್ನಗಳು ಏನು ಅಂದರೆ ಗೊತ್ತಿರಬೇಕು ಇದಿಷ್ಟು. ಇನ್ನು ಕಿತ್ತಳೆ ಕ್ರಾಂತಿ ವ್ಯಾಖ್ಯಾನ ನೋಡ್ತಾ ಹೋದಾದ್ರೆ, ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ ಇದನ್ನ ಮಾನವ ಸೃಜನಶೀಲತೆ ಮತ್ತು ಆಲೋಚನೆಗಳು ಮತ್ತು ಬೌದ್ಧಿಕ ಆಸ್ತಿ ಹಾಗೂ ಜ್ಞಾನ ಹಾಗೂ ತಂತ್ರಜ್ಞಾನದ ನಡುವಿನ ಪರಸ್ಪರ ಕ್ರಿಯೆಯ ಮೇಲೆ ನಿರ್ಮಿಸುವ ವಿಕಸನಗೊಳ್ಳುತ್ತಿರುವ ಪರಿಕಲ್ಪನೆ ಅಂತೇಳಿ ಕ್ಲಿಯರ್ ಕಟ್ಟಾಗಿ ವ್ಯಾಖ್ಯಾನ ಮಾಡಿದರೆ ಇದು ಇಂಪಾರ್ಟೆಂಟ್ ಬಂದೇ ಬರುತ್ತೆ. ಇನ್ನು ಸೃಜನಶೀಲ ಆರ್ಥಿಕತೆ ಮೇಲಿನ ಫಸ್ಟ್ ಆದೇಶ ಯಾವಾಗಾಯ್ತಪ್ಪ ಅಂದರೆ 2004ನೇ ಇಸ್ವಿನಲ್ಲಿ ಸಾವೋಪಾಲೋದಲ್ಲಿ ಜರುಗಿದಂಥ ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ 11ನೇ ಸಮ್ಮೇಳನದಲ್ಲಿ ಫಸ್ಟ್ ಆದೇಶ ಹೊರಹೊಮ್ಮುತ್ತೆ. ಇನ್ನು ಕಿತ್ತಳೆ ಆರ್ಥಿಕತೆಯಲ್ಲಿ ಸೃಜನಶೀಲ ಕೈಗಾರಿಕೆಗಳು ಯಾವ್ಯಾವ ಬರ್ತವೆ? ಕಿತ್ತಳೆ ಕ್ರಾಂತಿಯಡಿ ಬರ್ತಕ್ಕಂಥವು ಯಾವ್ಯಾವ ಇದರಲ್ಲಿ ಕಿತ್ತಳೆ ಆರ್ಥಿಕತೆ ಕಂಡು ಬರ್ತಪ್ಪ ಅಂದರೆ, ಜಾಹೀರಾತು ಕ್ಷೇತ್ರ ಕಿತ್ತಳೆ ಆರ್ಥಿಕತೆ, ವಾಸ್ತುಶಿಲ್ಪದ್ದು, ವಿನ್ಯಾಸ, ಫ್ಯಾಷನ್ನು, ಚಲನಚಿತ್ರ, ವಿಡಿಯೋ, ಛಾಯಾಗ್ರಹಣ, ಸಂಗೀತ ಮತ್ತು ಪ್ರದರ್ಶನ ಕಲೆಗಳು, ಪ್ರಕಟಣೆ, ಸಂಶೋಧನೆ, ಕರಕುಶಲ ಇವು ಸಂಬಂಧಪಟ್ಟಿದ್ದು, ಸಾಫ್ಟ್ವೇರು, ಕಂಪ್ಯೂಟರ್ ಆರ್ಟ್ಗಳು, ಎಲೆಕ್ಟ್ರಾನಿಕ್ಸು, TV, ರೇಡಿಯೋ ಇವೆಲ್ಲವೂ ಕಿತ್ತಳೆ ಆರ್ಥಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥವು. ಎಲ್ಲವೂ ಕಿತ್ತಳೆ ಆರ್ಥಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥವು ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು.
ಇನ್ನು ಕಿತ್ತಳೆ ಆರ್ಥಿಕತೆ ಉತ್ಪನ್ನಗಳ ವಿಧಾನ ನೋಡ್ತಾ ಹೋದಾದ್ರೆ ಕೃತಿಯನ್ನ ಪರಿಕಲ್ಪನೆ ಮಾಡೋದು, ಪ್ರಕಟಿಸಿ ಮಾರಾಟ ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರ ಹಣ ಪಡ್ಕೋತಾರೆ ಅವರು. ಇದು ಉತ್ಪಾದನಾ ಪ್ರಕ್ರಿಯೆಗಿಂತ ಭಿನ್ನವಾಗಿರೋದಿಲ್ಲ, ಇನ್ಪುಟ್ ಮೂಲ ಅಥವಾ ಹಕ್ಕುಸ್ವಾಮ್ಯದ ಬೌದ್ಧಿಕ ಆಸ್ತಿಯಿಂದ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಭಾರತದಲ್ಲಿ ಕಿತ್ತಳೆ ಆರ್ಥಿಕತೆ ನೋಡ್ತಾ ಹೋದಾದ್ರೆ ಭಾರತದಲ್ಲಿ ಆನಿಮೇಷನ್ನು, ವಿಜುವಲ್ ಎಫೆಕ್ಟು, ಗೇಮಿಂಗು, ಕಾಮಿಕ್ಸ್ ವಲಯವು ಬೆಳೀತಾ ಇರ್ತಕ್ಕಂಥ ಉದ್ಯಮ, ಈಗ ಬೂಮಿಂಗಲ್ಲಿ ಇರ್ತಕ್ಕಂಥ ಉದ್ಯಮ ಆಗಿದ್ದು 2030 ವೇಳೆಗೆ 2 ಮಿಲಿಯನ್ ವೃತ್ತಿಪರರ ಅಗತ್ಯ ಇರುತ್ತೆ ಅಂತೇಳಿ ಅಂದಾಜು ಮಾಡಿದ್ದಾರೆ. ಈಗ ಬೂಮಿಂಗಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿ ಇದು. ನೆಕ್ಸ್ಟ್ 2025-26 ಆರ್ಥಿಕ ಸಮೀಕ್ಷೆಯ ಪ್ರಕಾರ 2025-26ರಲ್ಲಿ ಆರ್ಥಿಕ ಸಮೀಕ್ಷೆ ಮಾಡಿದ್ರಲ್ಲ, ಅದರಲ್ಲಿ 2024 ಇಸ್ವಿದ್ ಮಾಡಿರ್ತಾರೆ. 2024ರಲ್ಲಿ ಗೇಮಿಂಗ್ನಿಂದ ಬಂದ ಆದಾಯ 232 ಕೋಟಿ ಅಂತೆ. ಇನ್ನು ಆನಿಮೇಷನ್ ಮತ್ತು VFX ಇಂದ 100 ಶತಕೋಟಿ ರುಗಳಷ್ಟು ಬಂದಿದೆಯಂತೆ ಆದಾಯ. ಇನ್ನು 2026-27ರಲ್ಲಿ ಕಿತ್ತಳೆ ಆರ್ಥಿಕತೆಗೆ ಆದ್ಯತೆ ನೀಡಿದ್ದಾರೆ. ಏನು ಆದ್ಯತೆ ನೀಡಿದಾರಪ್ಪ ಅಂದರೆ, ದೇಶಾದ್ಯಂತ 15,000 ಮಾಧ್ಯಮಿಕ ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ABGC ವಿಷಯದ ರಚನೆಕಾರರ ಪ್ರಯೋಗಾಲಯವನ್ನು ಸ್ಥಾಪಿಸುವಲ್ಲಿ ಮುಂಬೈ ಇಂಡಿಯನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ಗೆ ಬೆಂಬಲ ನೀಡಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ ಅಂತೇಳಿ ಹೇಳ್ತಾರೆ. ಇಷ್ಟು ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಇನ್ನು ವಿಶ್ವ ಶೈಕ್ಷಣಿಕ ಸಂಸ್ಥೆಯ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಪ್ರಕಾರ ಕಿತ್ತಳೆ ಆರ್ಥಿಕತೆಯು ಜಾಗತಿಕ ಒಟ್ಟು ದೇಶೀಯ ಉತ್ಪನ್ನ GDPಯ 3%, ವಿಶ್ವದ ಆರ್ಥಿಕತೆಯ 3% ಆಕ್ರಮಿಸಿಕೊಂಡಿದೆಯಂತೆ. ಇನ್ನು ವಿಶ್ವಾದ್ಯಂತ 30 ಮಿಲಿಯನ್ ಉದ್ಯೋಗವನ್ನು ಹೊಂದಿದೆಯಂತೆ. ಈ ಟಾಪಿಕ್ ಮೇಲೆ 1 ಮಾರ್ಕ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನೋಡ್ರಪ್ಪ, ಓದ್ಕೊಳ್ರಿ ಅಚ್ಚುಕಟ್ಟಾಗಿ. ಕ್ಲಾಸಸ್ಸು, GK ಕ್ಲಾಸಸ್ಸು, ಈ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಅಷ್ಟೇ ಇರುತ್ತೆ. ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅಂತಕ್ಕಂಥ GK ಟಾಪಿಕ್ಸ್ ಮೇಲೆ ಮಾತ್ರ ಇರುತ್ತೆ, ಎಲ್ಲ ಬಂದೇ ಬರ್ತವೆ. 100% ಗ್ಯಾರಂಟಿ ಇರ್ತಕ್ಕಂಥ GK ಟಾಪಿಕ್ಸು ಪ್ಲಸ್ ಕರೆಂಟ್ ಅಫೇರ್ಸು ಸಂಬಂಧಪಟ್ಟಂಗಿರುತ್ತೆ. ಇದಲ್ಲದೆ ನೋಟ್ಸ್ ಲಭ್ಯ ಇದೆ. ಯಾರಿಗೆ ಫಸ್ಟ್ ಬಿಗಿನಿಂಗ್ ಸ್ಲೈಡಲ್ಲಿ ಹೇಳಿದ್ದೀನಿ, ಯಾರಿಗೆ ಅವಶ್ಯಕತೆ ಇದೆ ಅವರಷ್ಟೇ ಮೆಸೇಜ್ ಮಾಡಿ. ಅರ್ಥ ಆಗ್ತಿದೆಯಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅವರಷ್ಟೇ ಮೆಸೇಜ್ ಮಾಡಿ, ತೊಗೊಂಡು ಓದ್ಕೊಳ್ಳಿ. ಶಾರ್ಟ್ಲಿ ಎಕ್ಸಾಮ್ಸ್ ಇರ್ತವೆ, ಶಿಮೂಲ್ ಆಗಿರ್ಬೋದು, ನೀವು ಬಳ್ಳಾರಿ ಎಲ್ಲ ಎಕ್ಸಾಮ್ಸು ಆಗ್ತವೆ, ಒಂದೊಂದೆಲ್ಲ ಆಗ್ತಾ ಬರ್ತವೆ. ಕೂತ್ಕೊಂಡು ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.